ತುಮಕೂರಿನಲ್ಲಿ ಇದೇ ತಿಂಗಳ 27ರಂದು ಕರ್ನಾಟಕ ರಾಜ್ಯ ಲಿಂಗಾಯತ ಮಠಾಧೀಶರ ಒಕ್ಕೂಟದ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನ ನಡೆಯಲಿದೆ. ರಾಜ್ಯ ಸರ್ಕಾರವು ಅಣ್ಣ ಬಸವಣ್ಣನನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಘೋಷಿಸಿದ್ದು, ಬಸವಣ್ಣನವರ ವಿಶ್ವಮಾನ್ಯ ತತ್ವಗಳನ್ನು ಜನರಿಗೆ ಮುಟ್ಟಿಸುವ ಉದ್ದೇಶದಿಂದ ಬಸವ ಸಂಸ್ಕೃತಿ ಅಭಿಯಾನದ ರಥ ರಾಜ್ಯಾದ್ಯಂತ ಸಂಚರಿಸುತ್ತಿದೆ. ಇದೇ ತಿಂಗಳ 27ರಂದು ಅಭಿಯಾನ ರಥ ತುಮಕೂರಿಗೆ ಆಗಮಿಸುತ್ತಿದ್ದು, ಅಂದು ವಿವಿಧ ಸಾಂಸ್ಕೃತಿಕ ಕಲಾಮೇಳಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಲಿದೆ ಎಂದು ಕರ್ನಾಟಕದ ರೂಪ್ಸ ಅಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರು ತಿಳಿಸಿದರು. ವಿಶ್ವಗುರು ಬಸವಣ್ಣನವರ ಏನು ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಅಂತೇಳಿ ವಚನ ಸಂಸ್ಕೃತಿ ಅಭಿಯಾನ ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ 27/9/2025 ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕಾರ್ಯಕ್ರಮಗಳಿರ್ತವೆ. ವಿವಿಧ ರೀತಿಯಲ್ಲಿ ಒಂದು ಮಾತನ್ನು ಹೇಳೋದಾದರೆ, ವಿಶ್ವಗುರು ಬಸವಣ್ಣ ಎಲ್ಲ ಸಮುದಾಯವನ್ನು ಹಪ್ಪಿಕೊಂಡಂತಹ ಮಹಾನ್ ಚೇತನ. ಅಂತಹ ಮಹಾನ್ ವ್ಯಕ್ತಿಯ ಏನು ಅವರ ಸಮಕಾಲೀನ ಭಾಳಷ್ಟು ಶರಣರ ಒಂದು ಸಾಹಿತ್ಯವನ್ನು ಯುವಕರಿಗೆ ಬಡಿಸಬೇಕು, ಸಮಾಜಕ್ಕೆ ತಿಳಿಸ್ಬೇಕು, ಸಮಾಜದ ಪರಿವರ್ತನೆ ಮಾಡಿದಂತಹ ಒಬ್ಬ ಮಹಾನ್ ನಾಯಕನ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಜನರು ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನೂರಾರು ನಮ್ಮ ಸ್ವಾಮೀಜಿಗಳು, ವಿರಕ್ತ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಅವರ ಒಂದು ಮಾತುಗಳನ್ನು ತಾವುಗಳೆಲ್ಲ ಕೇಳಬೇಕು. ಆ ಮೂಲಕ ನಮ್ಮ ಒಂದು ಜೀವನದಲ್ಲಿ ಒಂದು ಪರಿವರ್ತನೆಯ ಒಂದು ಕಾಲವನ್ನು ನಾವು ನೋಡ್ತಕ್ಕಂತಹ ದಿನ ಅದಾಗಿದೆ ಅಂತ ನಾನು ಭಾವಿಸಿ, ತಾವೆಲ್ಲರೂ ಕೂಡ ಜಾಗ ನಮ್ಮ ತುಮಕೂರು ನಗರದ ಸಿದ್ಧಿವಿನಾಯಕ ಛತ್ರ, ವಿನಾಯಕ ನಗರ, ವಿನಾಯಕ ಛತ್ರ, ಅಲ್ಲಿ ಸಮಾವೇಶ ಆಗ್ತಾ ಇದೆ. ಮತ್ತು ತುಮಕೂರಿನ ನಗರ ಪ್ರಮುಖ ಬೀದಿಗಳಲ್ಲೂ ಕೂಡ ಸಾವಿರಾರು ಜನರ ಒಂದು ನೇತೃತ್ವದಲ್ಲಿ ಮೆರವಣಿಗೆ ಇರುತ್ತೆ. ಏನು ನಮ್ಮ ಸ್ತಬ್ಧ ಚಿತ್ರಗಳು ಬಸವಣ್ಣನಿಂದ ಹಿಡಿದು ಬಹಳಷ್ಟು ಶರಣರ ಸ್ತಬ್ಧ ಚಿತ್ರಗಳು, ವಿವಿಧ ರೀತಿಯ ಒಂದು ಪ್ರಕಾರಗಳು ಬರ್ತಾ ಇದ್ದಾರೆ. ಅದು ತಮಟೆ ಇರಬಹುದು ಅಥವಾ ಬೇರೆ ಬೇರೆ ವಾದ್ಯಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಸುಮಾರು 10 ರೀತಿಯ ತಂಡಗಳು ಬರ್ತಾ ಇದ್ದಾವೆ. ಈ ಮೆರವಣಿಗೆಯಲ್ಲಿ ವಿವಿಧ ಮಠಾಧೀಶರುಗಳು, ಅನೇಕ ಗಣ್ಯರುಗಳು, ವೀರಶೈವ ಸಮಾಜದ ಮುಖಂಡರುಗಳು ಭಾಗವಹಿಸುವವರು ಎಂದು ಹೇಳಿದರು. ಇನ್ನು ತುಮಕೂರಿನ ಸಿದ್ಧಿ ವಿನಾಯಕ ಪೆಂಡಾಲ್ನಲ್ಲಿ ಅಭಿಯಾನದ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು.